ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಹೌದಲ್ವಾ? ಅದು ನಾವು ಶಿಕ್ಷಕರಿಗೆ ಗೌರವಿಸುವ ದಿನ. ಅದನ್ನ ಎಲ್ಲಾ ತಲೆನಲ್ಲೂ ಟೀಚರ್ಸ್ ಡೇ ಅಂದ್ರೆ ಸೆಪ್ಟೆಂಬರ್ 5 ಅಂತ ಇದೆ. ಆದ್ರೆ ಗುರು ಪೂರ್ಣಿಮೆ ಅನ್ನೋದು ಎಲ್ಲಾ ತಲೆಗೂ ಇನ್ನೂ ಬಂದು ಕೂತ್ಕೊಂಡಿಲ್ಲ. ಗುರು ಪೂರ್ಣಿಮೆ ಈಗಾಗಲೇ ಸಿದ್ದರಾಜಪ್ಪ ಸರ್ ಅವರು ತಿಳಿಸಿದ ಹಾಗೆ ವೇದವ್ಯಾಸರ ಜನ್ಮದಿನವನ್ನ ಗುರು ಪೂರ್ಣಿಮೆಯಾಗಿ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನದಲ್ಲಿ ಆಚರಿಸೋದು ಪ್ರತೀತಿ. ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವಂತಹ ಒಂದು ದಿನ. ತಾವೆಲ್ಲ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೇಳಿರ್ತೀರಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಕೇಳಿದಿರಲ್ವಾ? ತಾಯಿ ತಂದೆಯ ನಂತರದ ಸ್ಥಾನ ಗುರುವಿಗೆ ದೊರಕಿದೆ. ತಾಯಿ ತಂದೆ ಜನ್ಮ ನೀಡಿದರೆ ಬದುಕಿನ ದಾರಿಯನ್ನು ತೋರುವವರು ಗುರುಗಳು. ಹಾಗೆ ಕೇಳಿಸ್ಕೊಡ್ರಪ್ಪ, ಇನ್ನೊಂದು 5 ನಿಮಿಷ ಮುಗಿಸ್ತೀನಿ. ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ, ಹೌದಲ್ವಾ? ದೇವರು ನಮಗೆ ಗುರು ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗುರು ಮಾತ್ರ ದೇವರಾಗಬಲ್ಲ. ಗುರು ಅಂದ್ರೆ ಈಗಾಗಲೇ ಹೇಳಿದ್ರು, ಅಸತೋಮ ಸದ್ಗಮಯ ಅಂತ ಕೇಳಿರ್ತೀರಲ್ಲ, ಹಾಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ಕರೆದೊಯ್ಯುವವರೇ ಗುರುಗಳು, ಹೌದಲ್ಲ? ಆದ್ರೆ ತಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನಮಾನದಲ್ಲಿ ಗುರುಗಳಿಗೆ ಅನೇಕ ಡೆಸಿಗ್ನೇಷನ್ ನಲ್ಲಿ ನಾವು ಕರಿತೀವಿ. ಟೀಚರ್ ಅಂತ ಒಂದೇ ಮಾತಲ್ಲಿ ಇಂಗ್ಲಿಷಲ್ಲಿ ಹೇಳ್ಬಿಡ್ತೀವಿ. ಕನ್ನಡದಲ್ಲಿ ಶಿಕ್ಷಕ, ಅಧ್ಯಾಪಕ, ಉಪಾಧ್ಯಾಯ, ಪಂಡಿತ, ಆಚಾರ್ಯ, ಕೊನೆಗೆ ಗುರು. ನಾವು ಈ ಪದಗಳೆಲ್ಲ ಬಳಸ್ತೀವಲ್ಲ, ಅದರ ಅರ್ಥ ಏನಾದರೂ ಇಲ್ಲಿವರೆಗೆ ಯೋಚನೆ ಮಾಡಿದೀವ? ಅಧ್ಯಾಪಕರು ಅಂದ್ರೆ ಯಾರು, ಉಪಾಧ್ಯಾಯರು ಅಂದ್ರೆ ಯಾರು, ಆಚಾರ್ಯರು ಅಂದ್ರೆ ಯಾರು, ಪಂಡಿತರು ಅಂದ್ರೆ ಯಾರು, ಗುರುಗಳು ಅಂದ್ರೆ ಯಾರು? ಅಧ್ಯಾಪಕರು ಯಾರು ಅಂದ್ರೆ ಪಾಠ ಮಾಡೋರು. ನಿಮ್ಮ ಸಿಲೆಬಸ್ ಅನ್ನ ಪಾಠ ಮಾಡ್ತಾರೆ ಅಷ್ಟೇ, ನೋಟ್ಸ್ ಕೊಡ್ತಾರೆ, ಎಕ್ಸಾಮ್ ರೆಡಿ ಮಾಡ್ತಾರೆ. ಇವರು ಅಧ್ಯಾಪಕರು, ಅವ್ರ ಕೆಲಸ ಅಷ್ಟೇ. ಈ ಉಪಾಧ್ಯಾಯರು ಅಂತ ಕರಿತೀವಲ್ಲ ನಾವು, ಅವರು ಪಾಠ ಪ್ರವಚನದ ಜೊತೆಗೆ ಒಂದಷ್ಟು ಜ್ಞಾನವನ್ನ ತುಂಬ್ತಾರೆ. ನಿಮ್ಗೆ ಇಷ್ಟು ಪಾಠ ಮಾಡಿದೀವಪ್ಪ, ಅದನ್ನ ನಿಮ್ ಬದುಕಿಗೆ ಇಷ್ಟು ಅಳವಡಿಸ್ಕೊ ಅಂತ. ಇನ್ನು ಆಚಾರ್ಯರು ಅಂತ ಕರ್ಸ್ಕೊಂತಾರಲ್ಲ, ಗೊತ್ತಾ? ಅವರು ಕೌಶಲ್ಯಗಳನ್ನ ಹೇಳ್ಕೊಡ್ತಾರೆ. ದ್ರೋಣಾಚಾರ್ಯ ಕೇಳಿದಿರಲ್ವ ನೀವು? ಬಿಲ್ ವಿದ್ಯೆ ಹೇಳ್ಕೊಡ್ತಾರಲ್ಲ, ಅವರು ಕೌಶಲ್ಯಗಳನ್ನ ಹೇಳ್ಕೊಡ್ತಾರೆ, ಸ್ಕಿಲ್ಗಳನ್ನ ಮಾತ್ರ ಹೇಳ್ಕೊಡ್ತಾರೆ. ಇನ್ನು ಪಂಡಿತರು ಅಂತ ಒಬ್ರು ಇರ್ತಾರೆ. ಆ ಪಂಡಿತರು ನಿಜವಾಗಿ ಪಂಡಿತ ಮಹೋದಯರು. ತುಂಬಾ ಓದ್ಕೊಂಡಿರ್ತಾರೆ, MA, MEd, MPhil, PhD ಇಷ್ಟುದ್ದ ಓದ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಮಾತ್ರ ಅನುಕೂಲ ಮಾಡ್ಕೊತಾರೆ, ಮಕ್ಕಳಿಗೆ ಏನನ್ನು ಹೇಳ್ಕೊಡಲ್ಲ. ಕೆಲವು ಸರಿ ನಾವು ಡಿಗ್ರಿನಲ್ಲಿ ಓದ್ಬೇಕಾದ್ರೆ ನಮ್ಗೊಬ್ರು ಪ್ರೊಫೆಸರ್ ಬರೋರು, ತುಂಬಾ ಚೆನ್ನಾಗಿ ಮಾತಾಡೋರು ಇಂಗ್ಲಿಷಿನ. ನಾವು ಕ್ಲಾಸ್ ಮುಗಿದ್ಮೇಲೆ ಅನ್ಕೊಳ್ಳೋದು, ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡಿದ್ರು, ಏನು ಅರ್ಥ ಆಗಲಿಲ್ಲ ನಮ್ಗೆ ಅಂತ. ಕ್ಲಾಸ್ ಚೆನ್ನಾಗಿತ್ತು, ಅವ್ರು ಪಂಡಿತರು, ಅವರು ತುಂಬಾ PhD ಎಲ್ಲ ಮಾಡ್ಕೊಂಡಿದ್ರು, ಆದ್ರೆ ನಮ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಆ ಪಂಡಿತರು ಇರ್ತಾರೆ. ಆದ್ರೆ ಗುರು ಅನ್ನೋರು ಯಾರು ಅಂದ್ರೆ, ಶಿಷ್ಯನಲ್ಲಿ ಹುದುಗಿರುವ ಸಾಮರ್ಥ್ಯವನ್ನ ಹುಡುಕಿ ಅದನ್ನ ಬೆಳಕಿಗೆ ತಂದು ಪ್ರೋತ್ಸಾಹಿಸಿ ಪ್ರೇರಣೆಯನ್ನ ನೀಡಿ ಸಾಧಕನನ್ನಾಗಿ ಮಾಡುವವರೇ ಗುರುಗಳು. ಅಂತಹ ಗುರುಗಳು ಸಿಗೋದು ಬಹಳ ಕಷ್ಟ. ನೀವು ಗ್ರಹಗಳೆಲ್ಲ ಕೇಳಿದಿರಲ್ವಾ? ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಕೇಳಿ, ಹೆಸರು ಎಷ್ಟು ಚೆನ್ನಾಗಿದೆ. ಯಾಕೆ ಗುರುಗ್ರಹ ದೊಡ್ಡದು ಅಂದ್ರೆ, ಎಲ್ಲಾ ಗ್ರಹಗಳಿಗಿಂತ 2.5 ಪಟ್ಟು ದೊಡ್ಡದಿದೆ ಅದು. ಹಾಗೆ ತೂಕದಲ್ಲೂ ಸಹ ಜಾಸ್ತಿ ಇದೆ ಅದು. ಭೂಮಿಗಿಂತ 9 ಪಟ್ಟು 12 ಪಟ್ಟು ಜಾಸ್ತಿ ಇದೆ ಅದು, ತಮ್ಗೆಲ್ಲ ಗೊತ್ತಿರಲಿ. ಗುರು ಅಂದ್ರೆ ಜ್ಞಾನದ ಒಂದು ಗಣಿ, ಅಷ್ಟು ತೂಕವಾಗಿರ್ತಾರೆ. ಸರ್ ಈಗಾಗಲೇ ಹೇಳಿದ್ರು, ಗುರುಗಳ ಕ್ಲಾಸ್ ರೂಮ್ ಬಂದ್ರೆ ನೀವೆಲ್ಲ ಎದ್ದಿಟ್ಕೋತೀರಿ ಯಾಕೆ ಅಂತ ಹೇಳಿ. ಗುರುಗಳು ಅಂದ್ರೆ ಅಷ್ಟು ಭಾರವಾದವರು, ಜ್ಞಾನವನ್ನ ತುಂಬಿಕೊಂಡಿರೋರು ಅಂತ ಅರ್ಥ. ಹಾಗೆ ಇವತ್ತಿನ ದಿನಮಾನದಲ್ಲಿ ತಂತ್ರಜ್ಞಾನ ನಿಮ್ಗೆಲ್ಲ ಗೊತ್ತಿದೆ. AI ಬಂತು, ಸುಮಾರು ಕೆಲಸ ಕಿತ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ, ಹೌದಲ್ವಾ? ಸುಮಾರು ಜನ ಸಾಫ್ಟ್ವೇರ್ ಕೆಲಸ ಕಳ್ಕೊಂಡ್ಬಿಟ್ರು, ಅದು ಇದು ಎಲ್ಲ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರಲಿ, AI ಯಾವುದೇ ವೃತ್ತಿಯನ್ನ ಕಸ್ಕೋಬಹುದು, ಗುರು ವೃತ್ತಿಯನ್ನ ಕಸ್ಕೊಳಕ್ ಆಗೋದಿಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ಗುರು. ಗುರುವಿಗೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಸರ್ ಮಾತಾಡ್ತಾ ಹೇಳಿದ್ರು, ಎಲ್ಲ ಇದೆ, ಕರೆಂಟ್ ಇಲ್ಲ ಅಂತ. ಕರೆಂಟ್ ಯಾರು? ಕರೆಂಟೇ ಗುರು. ನಿಮ್ಮ ಹತ್ರ ವೈರ್ ಇದೆ, ಬಲ್ಬ್ ಇದೆ, ಸ್ವಿಚ್ ಇದೆ, ಎಲ್ಲ ಇದೆ. ಕರೆಂಟ್ ಕೊಟ್ರೆ ತಾನೇ ಅದು ಆನ್ ಆಗೋದು. ಇವತ್ತು ವಿಜಯ ಕರ್ನಾಟಕದಲ್ಲಿ ರವಿಶಂಕರ್ ಗುರೂಜಿ ಇದ್ರ ಬಗ್ಗೆ ಬರೆದಿದ್ದಾರೆ. ಗುರುವಿನ ಮಹತ್ವ ಹೇಗಿರುತ್ತೆ ಅಂದ್ರೆ, ವಿದ್ಯುತ್ ಪ್ರವಾಹದಂತೆ ಇರುತ್ತೆ. ನೀವು ಬಲ್ಬ್ ಇದೆ, ವೈರ್ ಇದೆ, ಸ್ವಿಚ್ ಇದೆ ಅಂದ ತಕ್ಷಣ
ನಿಮಗೆ ಜ್ಞಾನಾರ್ಜನೆ ಆಗೋದಿಲ್ಲ, ಅದಕ್ಕೆ ವಿದ್ಯುತ್ ಪ್ರವಹಿಸಬೇಕು. ಆ ವಿದ್ಯುತ್ ಪ್ರವಹಿಸೋರು ಯಾರು ಅಂದ್ರೆ ಗುರುಗಳು. ನೀವು ಅನ್ಕೋಬಹುದು ಇವತ್ತು AI ಇದೆ, ಏನಿದೆ ಚಾಟ್ GPT ಇದೆ, ಏನೆಲ್ಲ ಕಲ್ತ್ಕೊಂಡ್ಬಿಡ್ತೀವಿ ಅಂತ. ಅವ್ಯಾವ ಗುರು ಸ್ಥಾನವನ್ನ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಗುರುಗಳಿಗೆ ಆದ್ಯತೆಯನ್ನು ಕೊಡಬೇಕು, ಮಾನ್ಯತೆಯನ್ನು ಕೊಡಬೇಕು, ಅವರನ್ನ ಪೂಜಿಸಬೇಕು. ಇಲ್ಲಾಂದ್ರೆ ನಿಮ್ಮ ತಲೆಗೆ ಯಾವುದೇ ಕಾರಣಕ್ಕೂ ಶಿಕ್ಷಣ ಅನ್ನೋದು ಹೋಗೋದಿಲ್ಲ. ನಿಮ್ಗೆ ಡಿಗ್ರಿ ಸಿಗ್ಬೋದು, ಆ ಡಿಗ್ರಿ ಇಟ್ ಇಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್. ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂದ್ರೆ ಅದೊಂದು ಪೀಸ್ ಆಫ್ ಪೇಪರ್ ಅಷ್ಟೇ. ನಿಮ್ಮ ನಡವಳಿಕೆ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಡಿಗ್ರಿಗೆ ಬೆಲೆ. ಆ ನಡವಳಿಕೆಯನ್ನ ಹೇಳ್ಕೊಡುವಂತಹ, ಸಂಸ್ಕಾರವನ್ನ ಹೇಳ್ಕೊಡುವಂತಹ ಘನ ಕಾರ್ಯವನ್ನು ಮಾಡೋರು ಯಾರು ಅಂದ್ರೆ ಗುರುಗಳು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕೊಡುವ ವ್ಯಕ್ತಿಯೇ ಶ್ರೇಷ್ಠ ವ್ಯಕ್ತಿಯೇ ಗುರು. ಅಂತಹ ಗುರುಗಳನ್ನ ಇಂದು ನಾವು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋ ದಿನವನ್ನ ಗುರು ಪೂರ್ಣಿಮೆಯಾಗಿ ಆಚರಿಸ್ತಾ ಇದ್ದೀವಿ. ನನ್ನ ಕೋರಿಕೆ ಇಷ್ಟೇ, ಹೇಗೆ ನೀವು ಫಾದರ್ಸ್ ಡೇ ಮದರ್ಸ್ ಡೇ ಬಂದಾಗ ವರ್ಷಕ್ಕೊಂದ್ಸಲಿ ಅವರಿಗೆ ವಿಶ್ ಮಾಡ್ತಿರೋ, ಆ ತರ ಗುರುಗಳಿಗೆ ಇವತ್ತೊಂದಿನ ಟೀಚರ್ಸ್ ಡೇ ಬಂದಾಗ ವಿಶ್ ಮಾಡೋದಲ್ಲ, ಪ್ರತಿ ದಿನವೂ ನೀವು ಗುರು ಸ್ಮರಣೆಯನ್ನ ಮಾಡಬೇಕು. ಇಲ್ಲಿ ಗುರು ಅಂದ ತಕ್ಷಣನೇ ಕ್ಲಾಸ್ ಮೇಲೆ ಪಾಠ ಮಾಡೋ ಗುರು ಅಂತ ಹೇಳ್ಕೋಬೇಡಿ. ನಿಮ್ಗೆ ಯಾರಾದ್ರೂ ಡ್ರೈವಿಂಗ್ ಕಲ್ಸ್ಕೊಟ್ರೆ ಅವರು ಗುರು. ಅರ್ಥ ಆಯ್ತಾ? ನಿಮ್ಗೆ ಕಲಿಸುವ ಪ್ರತಿಯೊಂದು ವಿದ್ಯೆಗಳು, ನೀವು ಯಾವುದೇ ಆಗಲಿ ಊಟ ಮಾಡೋದು ಹೇಳ್ಕೊಟ್ರೆ ಅವರು ಗುರುಗಳು. ಎಲ್ಲರೂ ಗುರುಗಳೇ. ಈಗಾಗಲೇ ರೈತರ ಮಕ್ಕಳು, ರೈತ ಉಳುಮೆ ಮಾಡ್ಬೇಕಾದ್ರೆ ಯಾರು ಪಾಠ ಹೇಳ್ಕೊಟ್ಟಿದ್ರೆ ಅವರು ಗುರುಗಳು. ಎಲ್ಲರೂ ಗುರುಗಳೇ. ಹಾಗಾಗಿ ಎಲ್ಲರನ್ನು ಗುರು ಸ್ಥಾನದಲ್ಲಿ ನೋಡಿ. ವಯಸ್ಸಿನಲ್ಲಿ ಚಿಕ್ಕವರಿದ್ರೂ ಸಹ ಅವರು ನಿಮಗೆ ಗುರುಗಳೇ. ನಾನು ಸಂಗೀತ ಪಾಠಕ್ಕೆ ಹೋಗ್ತಿದ್ದೆ. ನನಗಿಂತ ಆಕ್ಚುಲಿ ಕಾಲೇಜಲ್ಲಿ ಪುರುಷೋತ್ತಮ ಅಂತ ಅವ್ರ ಹೆಸರು. ಕಾಲೇಜಲ್ಲಿ ನನ್ನ ಸ್ಟೂಡೆಂಟು. ಸಂಗೀತಕ್ಕೆ ಹೋದಾಗ ನನಗೆ ಗುರುಗಳು. ಕಾಲೇಜಿಗೆ ಹೋದಾಗ ಆತ ನನಗೆ ನಮಸ್ಕಾರ ಮಾಡೋರು. ನಾನು ಸಂಗೀತ ಪಾಠಕ್ಕೆ ಹೋದಾಗ ನನ್ನ ಶಿಷ್ಯರಿಗೆ ನಾನೇ ನಮಸ್ಕಾರ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ಅಲ್ಲಿ ಯಾರವರು ಗುರುಗಳು. ನೀವು ಅಷ್ಟೇ, ಗುರುಸ್ಥಾನ ತುಂಬೋದಿಕ್ಕೆ ವಯೋಮಾನ ಮುಖ್ಯ ಅಲ್ಲ. ನೀವು ನಿಮಗೆ ಪಾಠ ಹೇಳಿಕೊಡುವ, ಬದುಕಿನ ಪಾಠ ಹೇಳಿಕೊಡುವ, ಬದುಕೋದಿಕ್ಕೆ ಏನೆಲ್ಲ ಬೇಕೋ ಆ ಪಾಠ ಹೇಳಿಕೊಡುವ ಎಲ್ಲರನ್ನ ಗುರುವಂತೆ ಕಾಣಿ, ಗೌರವಿಸಿ. ನೀವು ಸಹ ಗುರುಗಳಾಗಿ. ಯಾಕೆ ಅಂದ್ರೆ ನೀವು ಸಹ ಕಲಿತ ವಿದ್ಯೆಯನ್ನ ಮತ್ತೊಬ್ಬರಿಗೆ ಹೇಳ್ಕೊಡುವಂತಹ ಗುರುಗಳಾಗಿ. ಸಾಯೋವರೆಗೂ ಶಿಷ್ಯರಾಗಬೇಕು ಅಂತಿಲ್ಲ, ಗುರುಗಳಾಗುವುದು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ನೀವು ನಿಮ್ಮ ಜೂನಿಯರ್ಸ್ಗೆ ಬಟ್ಟೆ ಒಗೆಯೋದು ಹೇಳ್ಕೊಟ್ರೆ ನೀವೇ ಗುರುಗಳು. ಅರ್ಥ ಆಯ್ತಾ? ಹಾಗಾಗಿ ಎಲ್ಲ ಮರಿ ಗುರುಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಚೇರ್ ಮೇಲೆ ಕುಳಿತಿರುವಂತಹ ಎಲ್ಲ ಗುರುಗಳಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ವೇದಿಕೆಯಲ್ಲಿ ಕುಳಿತಿರುವಂತಹ ಸಿದ್ದರಾಜಪ್ಪ ಸರ್ ಅವರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ನಮ್ಮೆಲ್ಲರಿಗೂ ಸಹ ಒಬ್ರು ಮಹಾಗುರುಗಳಿದ್ದಾರೆ, ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು. ಅವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದ.